ಡಿಕೆ ಶಿವಕುಮಾರ್ ಪರ ಒಕ್ಕಲಿಗ ಸ್ವಾಮೀಜಿಗಳು ಇವತ್ತು ಬ್ಯಾಟ್ ಬೀಸಿದ್ದಾರೆ. ಬಹಿರಂಗ ವೇದಿಕೆಯಲ್ಲಿ ಸಿದ್ದರಾಮಯ್ಯನವರಿಗೆ ನೀವು ಮುಖ್ಯಮಂತ್ರಿ ಸ್ಥಾನವನ್ನು ಡಿಕೆ ಶಿವಕುಮಾರ್ಗೆ ಬಿಟ್ಟುಕೊಡಿ ಅಂತ ಮತ್ತೆ ಜೋರಾಗಿದೆ ಸಿಎಂ ದಂಗಲ್. ಡಿಕೆಗೆ ಸಿಎಂ ಪಟ್ಟ ಬಿಟ್ಟುಕೊಡೋದಕ್ಕೆ ಚಂದ್ರಶೇಖರ ಸ್ವಾಮೀಜಿ ಅವರು ಸಲಹೆ ಕೊಟ್ಟರು. ಕೆಂಪೇಗೌಡ ಜಯಂತಿ ವೇದಿಕೆಯಲ್ಲೇ ಸಲಹೆಯನ್ನು ಕೊಟ್ಟಿದ್ದಾರೆ ಚಂದ್ರಶೇಖರ ಸ್ವಾಮೀಜಿ. ಸ್ವಾಮೀಜಿ ಸಲಹೆಯಿಂದ ಮುಜುಗರಕ್ಕೀಡಾಗಿದ್ದಾರೆ ಮುಖ್ಯಮಂತ್ರಿ ಸಹಜವಾಗಿ. ಹಾಗಾಗಿ ಸ್ವಲ್ಪ ಗರಂ ಆಗೇನೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಿದ್ದಾರೆ. ಆದರೆ ಅದಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೆ ಡಿಕೆ ಶಿವಕುಮಾರ್ ಯಾವುದೇ ನಿರಾಕರಿಸಿದ್ದಾರೆ, ರಿಯಾಕ್ಷನ್ ಕೊಟ್ಟಿಲ್ಲ. ಮತ್ತೆ ಸಿಎಂ ದಂಗಲ್ ಜೋರಾಗ್ತಾ ಇದೆ. ಅಧಿಕಾರವನ್ನು ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ಗೆ ಬಿಟ್ಟುಕೊಡಬೇಕು. ಇದು ವೇದಿಕೆಯಲ್ಲಿ ಚಂದ್ರಶೇಖರ ಸ್ವಾಮೀಜಿ ಅವರ ಆಗ್ರಹ. ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಮತ್ತೆ ಗಮನಾರ್ಹವಾದದ್ದು ಮತ್ತು ಗಮನಿಸಬೇಕಾದ ವಿಚಾರ ಅಂತಂದರೆ ಅದೇ ವೇದಿಕೆಯಲ್ಲೇ ನಂಜಾವಧೂತ ಶ್ರೀಗಳು ಕೂಡ ಇದ್ದರು, ಆದಿಚುಂಚನಗಿರಿ ಶ್ರೀಗಳು ಕೂಡ ಇದ್ದರು. ಒಟ್ಟಾರೆ ಎಲ್ಲರ ಧ್ವನಿಯಾಗಿ ಇವರು ಪ್ರಶ್ನೆಯನ್ನು ಮಾಡಿದ್ದಾರೆ ಚಂದ್ರಶೇಖರ ಸ್ವಾಮೀಜಿ ಅವರು. ದಯವಿಟ್ಟು ಎಲ್ಲರೂ ಮುಖ್ಯಮಂತ್ರಿಗಳಾಗಿ ತಮ್ಮ ತಮ್ಮ ಅಧಿಕಾರವನ್ನು ಸ್ವಾದ ಮಾಡಿದ್ದಾರೆ. ನಮ್ಮ ಡಿ ಕೆ ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ. ಆದ್ದರಿಂದ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ. ಈ ಮುಂದೆ ನಮ್ಮ ಡಿ ಕೆ ಶಿವಕುಮಾರ್ರವರಿಗೆ ಅಧಿಕಾರ ಬಿಟ್ಟುಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅನುಗ್ರಹ ಮಾಡಲಿ ಅಂತ ಅವರಲ್ಲಿ ಕಳಕಳಿ ಕೇಳ್ಕೊಳ್ತಕ್ಕಂಥದ್ದು. ಯಾಕೆಂದರೆ ಸಿದ್ದರಾಮಯ್ಯನವ್ರು ಮನಸ್ಸು ಮಾಡಿದ್ರೆ ಮಾತ್ರ ಆಗ್ತಕ್ಕಂಥದ್ದು, ಇಲ್ಲದೇ ಇದ್ದರೆ ಆಗೋದಿಲ್ಲ. ಆದ್ದರಿಂದ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನೀವು ದಯವಿಟ್ಟು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೆ. ಇದು ಕೊನೆಯಲ್ಲಿ ಹೇಳ್ತಕ್ಕಂಥದ್ದು. ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಪಾರ್ಟಿ ಗೊತ್ತಾಯ್ತಾ ಸರ್? ಇದು ಡೆಮಾಕ್ರಸಿ. ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡ್ತಾರೆ ಆ ಥರ ನಡ್ಕೊಳ್ಳೋದು. ಹೈಕಮಾಂಡ್ ಅಲ್ಟಿಮೇಟ್ಲಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಹಂಗೆ. ಮುಖ್ಯಮಂತ್ರಿಗಳ ರಿಯಾಕ್ಷನ್, ಚಂದ್ರಶೇಖರ ಸ್ವಾಮೀಜಿ ಅವರ ಆಗ್ರಹಕ್ಕೆ ಮುಖ್ಯಮಂತ್ರಿಗಳ ರಿಯಾಕ್ಷನ್. ನಮ್ಮ ಪಾರ್ಟಿ ಹೈಕಮಾಂಡ್ ಪಾರ್ಟಿ ಅಂದರೆ ಇವರ ಯಾರ ಆಗ್ರಹಕ್ಕೂ ಕೂಡ ನಾವು ಮಣಿಯೋ ರೀತಿ ಅಲ್ಲ. ನಮ್ಮ ಪಕ್ಷ ತೀರ್ಮಾನ ತಗೊಳುತ್ತೆ. ಹೈಕಮಾಂಡ್ ಇದೆ ನಮ್ಮ ಪಕ್ಷಕ್ಕೆ, ನಮ್ಮದೊಂದು ರಾಷ್ಟ್ರೀಯ ಪಕ್ಷ. ಎಲ್ಲವೂ ನಾವೇ ತೀರ್ಮಾನವೂ ತಗೊಳಕ್ಕಾಗಲ್ಲ. ತೀರ್ಮಾನ ಅವ್ರು ಏನು ತಗೋತಾರೆ ಹೈಕಮಾಂಡ್, ಅದರ ಪ್ರಕಾರ ನಾವು ನಡ್ಕೋಬೇಕಾಗತ್ತೆ ಅಂತ ಎಲ್ಲವನ್ನ ಹೈಕಮಾಂಡ್ಗೆ ಬಿಟ್ಟಿದ್ದಾರೆ. ಈವನ್ ಡಿ ಕೆ ಶಿವಕುಮಾರ್ ಕೂಡ ಈ ಹೆಚ್ಚುವರಿ DCM ವಿಚಾರದಲ್ಲಿ ಎಲ್ಲ ವಿಚಾರದಲ್ಲೂ ಕೂಡ ಹೈಕಮಾಂಡ್ ಮೇಲೆ ಹಾಕಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡಿತಾ ಹೋಗ್ತೀನಿ. ಸುಕೇಶ್, ಇವಾಗ ನಾನು ಆಗಲೇ ಕೇಳ್ತಾ ಇದ್ದೆ, ಒಂದು ಪ್ರಬಲ ಸಮುದಾಯದಿಂದ ಈ ರೀತಿ ಆಗ್ರಹ ವೇದಿಕೆಯ ಮೇಲೆ ಬಹಿರಂಗವಾಗಿ ಬಂದಿರತಕ್ಕಂಥದ್ದು, ಇದು ಮುಖ್ಯಮಂತ್ರಿಗಳಿಗೆ ಮುಜುಗರದ ಸನ್ನಿವೇಶವಾಯ್ತಾ? ಸೊ ಇದು ಯಾವ ರೀತಿ ಡೆವಲಪ್ ಆಗ್ಬೋದು ಈ ಸ್ಟೋರಿ ಹಾಗಾದ್ರೆ ಅಂತ? ಅರವಿಂದ್, ಈ ಬೆಳವಣಿಗೆ ಏನಾಗ್ಬೋದು ಅನ್ನೋಂತ ನೋಡೋದಾದ್ರೆ, ಒಂದು ಕಡೆಯಿಂದ ಇವತ್ತು ಬಹಿರಂಗವಾಗಿ ಅದು ಒಕ್ಕಲಿಗ ಸಮುದಾಯಕ್ಕೆ ಸಂಬಂಧಪಟ್ಟಂತ ಅಂದ್ರೆ ಕೆಂಪೇಗೌಡ ಜಯಂತಿಯ ವಿಚಾರದಲ್ಲಿ ನಡೆಯುವಂಥ ವೇದಿಕೆಯ ಮೇಲೆ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಯವರು ಹೇಳಿರುವಂಥ ಮಾತು. ಸಹಜವಾಗಿ ಸಮುದಾಯದ ಹೆಚ್ಚಿನ ಜನ ಇದ್ರು ಒಂದು ಹಕ್ಕೊತ್ತಾಯವನ್ನು ಸ್ವಾಮೀಜಿಯವರು ಮಾಡದಂತೆ ಕಾಣಿಸ್ತಾ ಇದೆ. ಆದರೆ ಸ್ವತಃ ಮುಖ್ಯಮಂತ್ರಿಗಳ ವೇದಿಕೆಯಲ್ಲಿದ್ದರು, ಜೊತೆಗೆ ಉಪಮುಖ್ಯಮಂತ್ರಿಗಳು ಕೂತಿದ್ರು ಪಕ್ಕದಲ್ಲೇ. ಇಬ್ಬರು ಕೂಡ ಸ್ವಾಮೀಜಿಯವರ ಹೇಳಿಕೆಯ ಸಂದರ್ಭದಲ್ಲಿ ಮೌನವಾಗಿಯೇ ಕೂತಿದ್ರು. ಆದರೆ ಎಲ್ಲೋ ಒಂದು ಕಡೆ ಮುಂದಿನ ಅವಕಾಶವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟುಕೊಡಬೇಕು ಅನ್ನುವುದು ಸಮುದಾಯದ ಒತ್ತಾಯ ಮತ್ತು ಒತ್ತಡ ಅನ್ನುವಂಥ ರೀತಿಯಲ್ಲಿ ಸಮುದಾಯದ ಧ್ವನಿಯನ್ನು ಪ್ರತಿಬಿಂಬಿಸಿದಂತೆ ಕಾಣಿಸ್ತಾ ಇದೆ ಸ್ವಾಮೀಜಿಯವರು. ಆದರೆ ಸರ್ಕಾರಿ ಕಾರ್ಯಕ್ರಮವೊಂದರಲ್ಲಿ ಈ ರೀತಿ ಅದನ್ನು ಹಕ್ಕೊತ್ತಾಯವನ್ನು ಮಾಡಿದಂತೆ ಎಷ್ಟು ಮಟ್ಟಿಗೆ ಸರಿ ಅನ್ನುವ ಸಹಜವಾದ ಚರ್ಚೆಗೂ ಕೂಡ ಇದು ಕಾರಣವಾಗಬಹುದು. ಯಾಕಂದರೆ ಸರ್ಕಾರಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳಿಗೆ ನಿಮ್ಮ ಸ್ಥಾನವನ್ನು ಮುಂದೆ ಬಿಟ್ಟುಕೊಡಿ ಉಪಮುಖ್ಯಮಂತ್ರಿ ಅವರಿಗೆ ಅಂತ ಹೇಳುವಂಥದ್ದು ಎಷ್ಟು ಮಟ್ಟಿಗೆ ಸಮಂಜಸ ಅನ್ನುವ ಬಗ್ಗೆಯೂ ಚರ್ಚೆ ಆಗಬಹುದು. ಅಥವಾ ಸಮುದಾಯದ ಮಟ್ಟದಲ್ಲಿ ನಮ್ಮ ಹಕ್ಕೊತ್ತಾಯ ಮಾಡಿದ್ವಿ ಅನ್ನೋದು ಆಗ್ಬೋದು, ಅಥವಾ ಸಿದ್ದರಾಮಯ್ಯ ಬಣದಿಂದ ಇದಕ್ಕೆ ವಿರೋಧದ ಚರ್ಚೆಯೂ ಕೂಡ ಶುರುವಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಅರವಿಂದ್, ಬಟ್ ಕಳೆದ 3 ದಿನಗಳಿಂದ ಈ ವಿಚಾರ ಕಾವು ಪಡ್ಕೋತಾ ಇದೆ ಸುಕೇಶ್. ಒಂದು ಹೆಚ್ಚುವರಿ DCMಗಳನ್ನು ಮಾಡಬೇಕು ಅಂತ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡ್ಲಿ ಅಂತ ಒಂದು ಬಣ, ಆದರೆ ಮತ್ತೊಂದು ಬಣ. ಈಗ ಏಕಾಏಕಿ ಇದು ಹೆಚ್ಚು ಕಾವು ಪಡ್ಕೊಳ್ಳೋದಕ್ಕೆ ಏನು ಕಾರಣ ಅಂತ? ಒಂದು ಸ್ಪಷ್ಟ, ಇತ್ತೀಚೆಗೆ ದಿನಗಳಲ್ಲಿ ಕಳೆದ ಒಂದು ವಾರದಿಂದ ಬಹುತೇಕ
ಸಚಿವ ರಾಜಣ್ಣ ಅವರು ಹೆಚ್ಚುವರಿ DCM ಕೂಗನ್ನು ಹಾಕಲಿಕ್ಕೆ ಶುರು ಮಾಡಿದ ನಂತರದಲ್ಲಿ ನಿನ್ನೆ DK ಶಿವಕುಮಾರ್ ಬಣದ ಶಾಸಕರೊಬ್ಬರು DK ಶಿವಕುಮಾರ್ CM ಆದ ನಂತರದಲ್ಲಿ ನೋಡೋಣ DCM ಸ್ಥಾನಗಳು ಅನ್ನುವಂಥ ವಿಚಾರವನ್ನು ಚರ್ಚೆಗೆ ತಂದಿದ್ರು. ಹಾಗಾಗಿ ಪರ ವಿರುದ್ಧವಾದ ಚರ್ಚೆಗಳ ಮಧ್ಯದಲ್ಲೂ ಕೂಡ, ಚರ್ಚೆಗಳ ಹೊರತಾಗಿಯೂ ಕೂಡ ಸಾಕಷ್ಟು DCM ಕೂಗು ಬಂದ ನಂತರವೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಆ ವಿಚಾರ ಚರ್ಚೆಗೆ ಹೋಗಬೇಕಾದಂಥ ಸಂದರ್ಭವೂ ಕೂಡ ಬಹುತೇಕ ನಾಳೆ ಆ ವಿಚಾರವು ಚರ್ಚೆ ನಡೆಯುತ್ತೆ. ಇದೇ ಸಂದರ್ಭದಲ್ಲಿ ಸಮುದಾಯದ ಸ್ವಾಮೀಜಿಯೊಬ್ಬರು ಈ ರೀತಿಯ ಒತ್ತಡವನ್ನು ಹಾಕಿರುವಂಥದ್ದು ಆ ಬೆಳವಣಿಗೆಯ ಮುಂದುವರೆದ ಭಾಗದಂತೆ ಕಾಣಿಸ್ತಾ ಇದೆ. ಆದರೆ ದೆಹಲಿಗೆ ಏನು DK ಶಿವಕುಮಾರ್ ಅವರ ಬಣದ ದೂರಿತ್ತು, ಈ ರೀತಿಯ ಒಂದು DCM ಕೂಗನ್ನು ಎಬ್ಬಿಸ್ತಾ ಇದ್ದಾರೆ ಅಂತ. ಇದೇ ಸಂದರ್ಭದಲ್ಲಿ ಸಮುದಾಯದ ಸ್ವಾಮೀಜಿಯವರು DK ಶಿವಕುಮಾರ್ ಪರವಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ಮುಂದೆ ಬಿಟ್ಟುಕೊಡಿ ಅನ್ನುವಂಥ ಕೇಳುವ ಮೂಲಕವಾಗಿ ಬಹುಶಃ ಸಿದ್ದರಾಮಯ್ಯ ಬಣಕ್ಕೂ ಒಂದು ಅಸ್ತ್ರವನ್ನು ಕೈಗೆ ಕೊಟ್ರ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಸಹಜವಾಗಿ ಅದು ಪರ ಮತ್ತು ವಿರುದ್ಧವಾದ ಚರ್ಚೆಗೆ ಮತ್ತೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಪರ ವಿರುದ್ಧವಾದಂಥ ದೂರಿಗೂ ಕೂಡ ಕಾರಣವಾಗುವಂಥ ಸಾಧ್ಯತೆಯೂ ಕೂಡ ಇದೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ಸುಖೇಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಸಹಜವಾಗಿ ಇದೊಂದು ಪರ ವಿರೋಧ ದೊಡ್ಡ ಮಟ್ಟದಲ್ಲಾಗುತ್ತೆ. ಯಾಕೆಂದ್ರೆ ಬಹಿರಂಗವಾಗಿ ಸ್ವಾಮೀಜಿಗಳೇ ಕೇಳಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಬಣ, DK ಶಿವಕುಮಾರ್ ಬಣ ಅಂತ ಹೇಳ್ತಾರೆ ಕಾಂಗ್ರೆಸ್ನಲ್ಲಿ. ಹಾಗಾಗಿ ಆ ಬಣಗಳ ಶಾಸಕರುಗಳು, ಮಂತ್ರಿಗಳು ಇನ್ನು ಮುಂದೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚೆಚ್ಚು ಮಾತನಾಡ್ತಾರೆ. ಸಿದ್ದರಾಮಯ್ಯನವರ ಬಣದವರು ಟಾರ್ಗೆಟ್ DK ಶಿವಕುಮಾರ್ ಅಥವಾ DK ಶಿವಕುಮಾರ್ ಬಣದವರು ಟಾರ್ಗೆಟ್ ಸಿದ್ದರಾಮಯ್ಯ, ಈ ಥರದ ಮಾತುಗಳು ಕಾಂಗ್ರೆಸ್ ವಲಯದಲ್ಲಿ ಹೆಚ್ಚೆಚ್ಚಾಗ್ತಾ ಹೋಗುತ್ತೆ. ಆರಂಭದಿಂದಲೂ BJP ಅವರು ಆರೋಪ ಮಾಡ್ತಾ ಇದ್ರು, ಲೋಕಸಭಾ ಚುನಾವಣೆ ನಂತರ ಈ ಸರ್ಕಾರ ಇರಲ್ಲ, ಅವರವರ ಆಂತರಿಕ ಕಿತ್ತಾಟದಿಂದಲೇ ಸರ್ಕಾರ ಪತನವಾಗುತ್ತೆ ಅಂತ. ಹಾಗಾಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅದಕ್ಕೂ ಈಗ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳು ಒಂದೊಂದಕ್ಕೊಂದು ಲಿಂಕ್ ಇದೆಯಾ ಅಂತ.